ನಿನ್ನೆಯ ಘಟನೆಯನ್ನು ನಾನು ಖಂಡಿಸ್ತಾ ಇದ್ದೀನಿ. ಅತ್ಯಂತ ಕ್ರೌರ್ಯ ಮೆರೆದಂಥ ಘಟನೆ ಇದು. ಒಬ್ಬ ಹುಡುಗಿ ಈಗ ಹೊರನೋಟದಲ್ಲ, ಈಗ ಗೊತ್ತಾದದ್ದು ಇದ್ರ ಪ್ರಕಾರ ಪ್ರೀತಿ ನಿರಾಕರಿಸಿದ್ದಕ್ಕೆ ಅಂತನ್ನುವಂಥದ್ದು ಹೇಳ್ತಾ ಇದ್ದಾರೆ. ನಿರಾಕರಿಸಿದ್ದಕ್ಕೆ ಕೊಲೆ ಮಾಡೋದಾ? ಕೊಲೆ ಅನ್ನುವಂಥದ್ದು ಇಸ್ಲಾಂನಲ್ಲಿ ಸಹಜವಾದಂಥ ಪ್ರವೃತ್ತಿ ಆಗಿದೆ. ಗದಗಿನ ಹುಡುಗಿಯನ್ನು ಕೂಡ ಒಬ್ಬ ಆಟೋ ಡ್ರೈವರ್ 23 ಬಾರಿ ಚಾಕುವಿನಿಂದ ಇಟ್ಕೊಟ್ಟಿದ್ದ. ಇದೇ ರೀತಿಯ ನಿರಂತರವಾಗಿ ಇವತ್ತು ಕಾಲೇಜ್ ಆವರಣದೊಳಗಡೆ ಅಂದರೆ ಸುರಕ್ಷತೆ ಇಲ್ಲ ಅನ್ನುವಂಥ ಭಯದ ವಾತಾವರಣವನ್ನು ಸೃಷ್ಟಿ ಮಾಡಿದರು. ಇವತ್ತು ವಿದ್ಯಾರ್ಥಿನಿಯರಿಗೆ ಕಾಲೇಜ್ ಒಳಗಡೆನೂ ನಮಗೆ ಭದ್ರತೆ ಇಲ್ಲ, ಹೊರಗಡೆನೂ ಭದ್ರತೆ ಇಲ್ಲ ಅಂತನ್ನುವಂಥ ವಾತಾವರಣ ಸೃಷ್ಟಿಯಾಗಿದ್ದು ಈ ಘಟನೆಯಿಂದ ಗೊತ್ತಾಗತ್ತೆ. ಇನ್ನೊಂದು ವಿಶೇಷವಾಗಿ ಈ ಘಟನೆಯಲ್ಲಿ ICS ಮಾದರಿಯಲ್ಲಿ ಅವನು ಚಾಕು ಹಾಕಿದ್ದಾನೆ ಇದಕ್ಕೆ ಕುತ್ತಿಗೆಗೆ. ಅಂದರೆ ಇದೆಲ್ಲೋ ಒಂದು ಕಡೆಗೆ ತರಬೇತಿ ಪಡೆದಿದ್ದಾನೋ ಏನೋ ಅಂತನ್ನುವಂಥ ಇದೆ. ಇನ್ನು ಸೌದತ್ತಿ ತಾಲೂಕಾ ಮುನ್ನೋಳ್ಳಿಯವನು ಇವನು. ಸೊ ಮುನವಳ್ಳಿಯವನು, ಇವರ ತಂದೆ ತಾಯಿ ಇಬ್ಬರು ಶಿಕ್ಷಕರಿದ್ದಾರೆ. ಇದೇ ಶಿಕ್ಷಣ ಕೊಟ್ಟಿದ್ದಾರೆ ನೀವು, ಇದೇ ಅವನಿಗೆ ಕೊಲೆ ಮಾಡೋಕ್ಕೇ ಇದು ಮಾಡಿದ್ದಾರೆ ಅವನಿಗೆ. ನಾನು ಹೇಳೋದು ಇದು ಬಹಳ ಅಕ್ಷಮ್ಯ ಅಪರಾಧ ಆಗಿದೆ. ಈ ಘಟನೆಯನ್ನು ನಾನು ಖಂಡಿಸ್ತಾ ಇದ್ದೀನಿ. ಮತ್ತು ವಿಶೇಷವಾಗಿ ನಾನು ಹೇಳ್ತಾ ಇರೋದು ಕಾಂಗ್ರೆಸ್ನವರು, ನೀವು ಕಾಂಗ್ರೆಸ್ನವರು ಬೆಳೆಸಿದಂಥ ವಿಷಬೀಜ ಇದು, ಕ್ರೌರ್ಯ ಇದು, ರಕ್ತಪಾತ ಇನ್ನೂ ಎಷ್ಟು ಜನರು ಮಾಡೋರಿದ್ದೀರಿ ನೀವು. ಬ್ರಿಟಿಷರ ಇದ್ದಂಥ ಸಮಯದಲ್ಲಿ ಕಾಂಗ್ರೆಸ್ ಹುಟ್ಟಿದಾಗ ಬ್ರಿಟಿಷರ ಪರವಾಗಿದ್ರಿ, ಸ್ವಾತಂತ್ರ್ಯ ಸಿಕ್ಕಿದ ನಂತರ ಮುಸ್ಲಿಂ ಪರವಾಗಿದ್ದೀರಿ. ಮುಸ್ಲಿಮರನ್ನು ಬೆಳೆಸ್ತಾ ಇದ್ದೀರಿ, ಭಯೋತ್ಪಾದಕರನ್ನು ಬೆಳೆಸ್ತಾ ಇದ್ದೀರಿ, ಕೊಲೆಗಡಕರನ್ನು ಬೆಳೆಸ್ತಾ ಇದ್ದೀರಿ. ಸೊ ಒಂದು ನೇಹ ಅನ್ನುವಂಥ ಹುಡುಗಿ, ಇನ್ನೂ ಜೀವನ ಮಾಡಬೇಕಾದಂಥ ಹುಡುಗಿನ ಅಮಾಯಕವಾಗಿ 9 ಚಾಕುವಿನ ಏಟು ಹಾಕಿ ಒಳಗಡೆ ಹಾಕ್ತಾನಂತಂದ್ರೆ ಎಂಥ ಕ್ರೌರ್ಯ ಇದೆ ಅಂತನ್ನುವಂಥದ್ದು ನಾನು ಹೇಳ್ತೇನೆ. ನಾನು ಹೇಳೋದು, ಮಾನ್ಯ ಮುಖ್ಯಮಂತ್ರಿಗಳೇ, ಕಠಿಣ ಶಿಕ್ಷೆ ಕೊಡ್ತೀನಿ ಅಂತ ಹೇಳುವಂಥದ್ದು ಹಿಂದಿನ ಸರ್ಕಾರವು ಇದನ್ನೇ ಹೇಳಿದೆ. ಇದು ಬಿಟ್ಬಿಡಿ, ನೀವು ಎನ್ಕೌಂಟರ್ಗೆ ಆರ್ಡರ್ ಮಾಡಿ. ನಿಮಗೆ ನಿಜವಾಗಿಯೂ ಕಳಕಳಿ ಇದ್ದರೆ, ನಿಜವಾಗಿಯೂ ವಿದ್ಯಾರ್ಥಿನಿಯರ ಬಗ್ಗೆ ಕಳಕಳಿ ಇದ್ದರೆ ಎನ್ಕೌಂಟರ್ಗೆ ಆರ್ಡರ್ ಮಾಡಿ. ಇನ್ನು ಗಲ್ಲು ಶಿಕ್ಷೆ ಕೊಡಬೇಕು, ಅದು ಇದು ಎಲ್ಲ ಇದು ನಾಟಕ, ಇದೆಲ್ಲ ಹೇಳಿಕೆಗಳಾಗ್ಬಿಟ್ಟಿದ್ದಾವೆ. ಅವನು ಮತ್ತೆ ಜಾಮೀನಿನಿಂದ ಹೊರಗೆ ಬರ್ತಾನೆ ಅವನು. ಸೊ ನಮ್ಮ ಕೋರ್ಟ್ ಸಿಸ್ಟಮ್ ಬಹಳ ಹೋಪ್ಲೆಸ್ ಇದೆ. ಹಾಗಾಗಿ ನಾನು ಹೇಳೋದು, ಮೊದಲನೇದು ಎನ್ಕೌಂಟರ್ಗೆ ಆರ್ಡರ್ ಮಾಡಿ, ಎರಡನೇದು ಅವ್ರ ಮನೆ ಬುಲ್ಡೋಜರ್ ಹಚ್ಚಿ ಕಿತ್ತು ಬಿಸಾಕಿ,